ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ನಬಾರ್ಡ್ ಒಳಗೆ ಆಫೀಸ್ ಅಟೆಂಡೆಂಟ್ ಅಂತೇಳಿ ಒಂದು ಹೊಸ ಗೌರ್ಮೆಂಟ್ ಜಾಬ್ ಅದು ಬಂದದ. ಸೊ ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋದು ಡೇಟ್ ಯಾವಾಗದ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೊಳಗೆ ಹೇಳಿದ್ದೀನಿ. ಯಾಕಂದ್ರೆ ಇದು ಪೋಸ್ಟ್ 10th ಮೇಲೆ ಅಪ್ಲೈ ಮಾಡೋದ, ನೀವು ಇಲ್ಲೇ ನೋಡ್ಲತ್ತಿರ್ಬೇಕಲ್ಲ. 10th ಮೇಲೆ ಅಪ್ಲೈ ಮಾಡೋದ ಮತ್ತು ಸ್ಯಾಲ್ರಿ ಬಿ 35,000 ಅದ. ಏಜ್ ಕ್ರೈಟೇರಿಯಾನು 18 30 ಅದ. ಮತ್ತು 10th ಮೇಲೆ ಅಪ್ಲೈ ಮಾಡೋದ ಗ್ರೂಪ್ ಸಿ ಪೋಸ್ಟ್ ಅದ. ಸ್ಯಾಲ್ರಿ ಬಿ ಚಲೋ ಅದ. ಸೊ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋಳಗೆ ನಾನು ನಿಮಗೆ ಹೇಳ್ತೀನಿ. ಸೊ ಅದಕ್ಕೆ ವಿಡಿಯೋ ನೀವೇನು ಮಾಡ್ರಿ ಅಂದ್ರೆ ಒಂದ್ಸಲ ಫುಲ್ ನೋಡ್ರಿ. ಈಗ ನೋಡ್ರಿ, ಇದು ಆಫೀಸ್ ಅಟೆಂಡೆಂಟ್ ಇದು ಎದ್ರೊಳಗೆ ಅಂದ್ರೆ ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಬ್ಯಾಂಕ್ ರಿಲೇಟೆಡ್ ಅದ ಇದು. ಇದ್ರೊಳಗೆ ನೋಡ್ರಿ, ಪೋಸ್ಟ್ ಟೋಟಲ್ ಎಷ್ಟವ ಅಂದ್ರೆ 108 ಪೋಸ್ಟ್ ಅವ. ಈಗ ಏಜ್ ಎಷ್ಟಿರ್ಬೇಕಂದ್ರೆ 1 ಅಕ್ಟೋಬರ್ 2024 ಪ್ರಕಾರ 18ರಿಂದ 30 ನಿಮ್ಮದು ವಯಸ್ಸಿರಬೇಕು. ಇಷ್ಟರೊಳಗೆ ಇತ್ತು ಅಂದ್ರೆ ನೀವು ಇದು ಪೋಸ್ಟ್ ಅಪ್ಲೈ ಮಾಡೋ ಸಲಿಂದ ಎಲಿಜಿಬಲ್ ಇರ್ತೀರಿ. ಮತ್ತು ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಕೇಳ್ಯಾರಂದ್ರೆ 10th ಸ್ಟ್ಯಾಂಡರ್ಡ್ ಕೇಳ್ಯಾರ. ನಿಮ್ಮದು 10th ಮುಗಿದಿತ್ತು ಅಂದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನೊಂದು ಏನಂದ್ರೆ ನಿಮ್ಮದು ಸ್ಯಾಲ್ರಿ ಇದು ಎಷ್ಟಿರ್ಬೋದು ಎಲ್ಲ ಕಲಿತೆ 35,000. ನೆಕ್ಸ್ಟ್, ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ ಈಗ ಬರ 2 ತಾರೀಕು ಅಕ್ಟೋಬರ್ 2 ತಾರೀಕಿಗೆ ಸ್ಟಾರ್ಟ್ ಆಗ್ತದೆ. 21 ಅಕ್ಟೋಬರ್ಗೆ ಎಂಡ್ ಆಗ್ತದೆ. ನೆಕ್ಸ್ಟ್, ಅದಲ್ಲದೆ ನೋಡ್ರಿ, ಫಾರ್ ಕಂಪ್ಲೀಟ್ ಡೀಟೇಲ್ಸ್ ರಿಲೇಟೆಡ್ ಟು ಸ್ಟೇಟ್ ವೈಸ್ ವೇಕೆನ್ಸೀಸ್, ಎಜುಕೇಷನ್ ಕ್ವಾಲಿಫಿಕೇಷನ್, ಏಜ್, ಅಪ್ಲಿಕೇಶನ್ ಫೀಸ್, ಸೆಲೆಕ್ಷನ್ ಪ್ರೊಸೀಜರ್ ಎಕ್ಸೆಟ್ರಾ, ಪ್ಲೀಸ್ ರೆಫರ್ ಟು ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಟು ಬಿ ಪಬ್ಲಿಷ್ಡ್ ಆನ್ 2 ಅಕ್ಟೋಬರ್ 2024 ಆನ್ ಬ್ಯಾಂಕ್ ವೆಬ್ಸೈಟ್. ಇದು ವೆಬ್ಸೈಟ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ಡೀಟೇಲ್ ನೋಟಿಫಿಕೇಶನ್ ಬಿಡ್ತಾರೆ. ಆದ್ರೂ ನಮ್ಮಲ್ಲಿ ಒಂದು ನೋಟಿಫಿಕೇಶನ್ ಅದ, ಹಳಿ ನೋಟಿಫಿಕೇಶನ್ ಅದ. ಸೊ ಅದ್ರೊಳಗೆ ಹೋದ್ಸಲ ಯಾವ ರೀತಿ ಅದು ಇದ್ದಿತ್ತು ಕ್ರೈಟೇರಿಯಾ, ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ಅದು ನೋಟಿಫಿಕೇಶನ್ ನಂಬಲ್ ಅದ. ನಾನು ನಿಮಗೆ ಅದು ತೋರಿಸ್ತೀನಿ, ನೀವು ನೋಡಿರಿ. ಇದು ಗ್ರೂಪ್ ಸಿ ಇದ 2024 ಒಳಗೆ ಈ ರೀತಿ ಪೋಸ್ಟ್ ಬರೋವ. 2 ತಾರೀಕಿಂದ ನೀವು ಅಪ್ಲೈ ಮಾಡ್ಬೋದು. ಸೊ ಅದಕ್ಕೆ ಇದು ಚಲೋ ಅದ ಜಾಬ್, ಇದಕ್ಕೆ ಅಪ್ಲೈ ಮಾಡಿರಿ. ಆಫೀಸ್ ಅಟೆಂಡೆಂಟ್ ಅಂದ್ರೆ ಈಗ MTS ಕೇಳಿರಲ್ಲ, SSC ಒಳಗೆ ಹೆಂಗೆ MTS ಅದನ್ನು ಸೇಮ್ ಅದ್ರ ಗತ್ಲೇನೆ. ಈಗ ನೋಡ್ರಿ, ಇದ್ರೊಳಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಇರಬೇಕು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನದ ಅದ್ರ ಬಗ್ಗೆ ಅದೇ. ಇಲ್ಲಿ ನಾನು ನಿಮಗೆ ಮೊದಲೇ ಹೇಳ್ತೀನಿ, ಸುಮ್ಮನೆ ನೀವು ವಿಡಿಯೋ ಪೂರ ನೋಡೋದು ಹತ್ತಂಗಿಲ್ಲ. ಇಲ್ಲಿ ಕ್ಯಾಂಡಿಡೇಟ್ಸ್ ಪೊಸೆಸಿಂಗ್ ಗ್ರ್ಯಾಜುಯೇಷನ್ ಆ್ಯಂಡ್ ಹೈಯರ್ ಕ್ವಾಲಿಫಿಕೇಷನ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಅಂದರೆ ಈಗ ನೀವು 10th ಮುಗಿದಿತ್ತು, PUC ಮುಗಿದಿತ್ತು, ಇವೆರಡು ಮುಗಿದಿವು ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. ನೀವೇನ್ರಿ ಡಿಗ್ರಿ ಮಾಡಿದ್ರಿ, ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಮತ್ತು ಹೈಯರ್ ಕ್ವಾಲಿಫಿಕೇಷನ್ ಡಿಗ್ರಿ PG ನಿಮ್ದು ಏನ್ರಿ ಕಂಪ್ಲೀಟ್ ಆಗಿತ್ತತೆ ಅಂತೇಳಿ ನೀವು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರೋಂಗಿಲ್ಲ. ನೀವು PUC ತನಕ ಕಂಪ್ಲೀಟ್ ಆಗಿತ್ತು ಅಂದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಆಮೇಲೆ ಅದಾದ ಬಳಿಕ ಇಲ್ಲಿ ನೋಡ್ರಿ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ 10th ಸ್ಟ್ಯಾಂಡರ್ಡ್. ನೀವು 10th ಪಾಸ್ ಆಗಿದ್ದಿರಬೇಕು. ನೀವು 10th ಪಾಸ್ ಆಗಿದ್ರಿ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಅದಾದ ಬಳಿಕ ನೋಡ್ರಿ, ದೇರ್ ವಿಲ್ ಬಿ ಎ ಪೆನಲ್ಟಿ ಫಾರ್ ರಾಂಗ್ ಆನ್ಸರ್. ಇದಕ್ಕೆ ಎಕ್ಸಾಮ್ನು ಇರ್ತಾವೆ, 2 ಎಕ್ಸಾಮ್ ಇರ್ತಾವೆ. ಯಾವಂದ್ರೆ ಒಂದು ಪ್ರಿಲಿಮ್ಸ್, ಇನ್ನೊಂದು ಮೇನ್ಸ್. ಇವೆರಡು ಎಕ್ಸಾಮ್ ಅದಾದ ಬಳಿಕ ಇನ್ನೊಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಹೇಳೋದು. ನೋಡ್ರಿ, ಎಕ್ಸಾಮ್ ಏನು ಹಾರ್ಡ್ ಇರಲ್ಲ, ಎಕ್ಸಾಮ್ ಇರ್ತದೆ. ಮತ್ತು ನೀವು ಹಾರ್ಡ್ ಅದ ಅಂತ ಹೇಳಿ ತಿಳಂಗಿದ್ದೀರಿ. ಇದು ಎಕ್ಸಾಮ್ 10th ಲೆವೆಲೇ ಇರ್ತದೆ. ಮತ್ತು ಜನರಲ್ ಅವೇರ್ನೆಸ್ ಕ್ವಶನ್ಸ್ ಬಿ ಈಸಿನೇ ಇರ್ತಾವೆ. ನೆಕ್ಸ್ಟ್ ಇಲ್ಲಿ ಟೆಸ್ಟ್ ಆಫ್ ರೀಸನಿಂಗ್ ಅಂತ ಹೇಳೋದು ನೋಡ್ರಿ. ಅಂದ್ರೆ ಈ ರೀತಿ ನಿಮ್ದು ಇದು ಎಕ್ಸಾಮ್ ಪ್ಯಾಟರ್ನ್ ಅದ. ಈಗ ನೀವು ಫಸ್ಟ್ ಇದು ಪ್ರಿಲಿಮ್ಸ್ ಪಾಸ್ ಆಗಬೇಕು, ಆಮೇಲೆ ಮೇನ್ಸ್ ಪಾಸ್ ಆಗಬೇಕು. ಅದಾದ ಬಳಿಕ ಇದು LPT ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರ್ತದೆ, ಅದ್ರೊಳಗೂ ಪಾಸ್ ಆಗಬೇಕು. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಒಳಗೆ ಏನಿರ್ತದೆ, ನೀವು ಕರ್ನಾಟಕದಿಂದ ಅಪ್ಲೈ ಮಾಡ್ಲತ್ತೀರ ಅಂದ್ರೆ ಕನ್ನಡ ಬಗ್ಗೆನೇ ಕೇಳ್ತಾರೆ, ಮತ್ತೇನು ಕೇಳಂಗಿಲ್ಲ. 10th ಲೆವೆಲ್ ನೀವು ಕನ್ನಡ ಒಳಗೆ ಏನು ಗ್ರಾಮರ್ ಅದೆಲ್ಲ ಏನು ಕಲ್ತಿದ್ದಿರ್ತೀರಿ ನೋಡು, ಅದು ಮುಂದೆ ಹೇಳ್ತೀನಿ ನಾ. ಇದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಬಗ್ಗೆ ಅದು ವಿಡಿಯೋ ಒಳಗೆ ನಾ ಅದ್ರ ಬಗ್ಗೆನೇ ಜಾಸ್ತಿ ಕವರ್ ಮಾಡೋಯ್ತೀನಿ. ಈಗ ನೋಡ್ರಿ, ನಿಮಗೆ ಎಕ್ಸಾಮ್ ಒಳಗೆ ಯಾವ್ಯಾವ ಪೇಪರ್ ಇರ್ತಾವೆ ಅಂದ್ರೆ ರೀಸನಿಂಗ್ ಇರ್ತದೆ, ಇಂಗ್ಲೀಷ್ ಇರ್ತದೆ, ಜನರಲ್ ಅವೇರ್ನೆಸ್, ನ್ಯೂಮರಿಕಲ್ ಎಬಿಲಿಟಿ ಇಷ್ಟು ಇರ್ತಾವೆ. ಟೋಟಲ್ ಎಲ್ಲದರೊಳಗೆ 30 ಕ್ವಶನ್ ಕೊಡ್ತಾರೆ. ಒಂದೊಂದು ಮಾರ್ಕ್ಸಿಂದ ಇರ್ತವೆ. ಟೋಟಲ್ 30 ಮಾರ್ಕ್ಸ್ ಆಗ್ತದೆ. ಇಲ್ಲಿ ಟೋಟಲ್ 120 ಕ್ವಶನ್ಸ್ ಅವ, 120 ಮಾರ್ಕ್ಸ್. ಕಂಪೋಸಿಟ್ ಟೈಮ್ ಆಫ್ 90 ಮಿನಿಟ್ಸ್ ಅಂತ ಹೇಳೋದು. ಅಂದ್ರೆ ನಿಮಗೆ ಟೋಟಲ್ 90 ಮಿನಿಟ್ಸ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗಿದು ರೀಸನಿಂಗ್ ನಿಮಗೆ ಗೊತ್ತಾಗಲಾಗಿತ್ತು, ಬುಕ್ಕೊಳೆ ಹಾರ್ಡ್ ಅನ್ಸ್ಲಗತ್ತಿತ್ತು ಅಂದ್ರೆ ನೀವು ರೀಸನಿಂಗ್ ಬಿಟ್ಟು ನೀವು ಇಂಗ್ಲೀಷ್ನು ಬರಿಬೋದು. ಇದಕ್ಕೆ ಕಂಪೋಸಿಟ್ ಟೈಮ್ ಅಂತೇಳಿ ಕರೀತಾರೆ. ಒಂದೊಂದ್ರೊಳಗೆ ಯಾವ ರೀತಿ ಇರ್ತದೆ ಅಂದ್ರೆ, ಈಗ ರೀಸನಿಂಗ್ ಸಲ ಒಂದು ಸಪ್ರೇಟ್ ಅದಕ್ಕೆ ಸೆಕ್ಷನಲ್ ಟೈಮಿಂಗ್ ಅಂತ ಕರೀತಾರೆ. ಒಂದೊಂದು ಸೆಕ್ಷನಿಗೆ ಇಷ್ಟಿಷ್ಟು ಟೈಮ್ ಅಂತ ಹೇಳಿ ಕೊಡ್ತಾರೆ. ಆದರೆ ಇದ್ರೊಳಗೆ ಕಂಪೋಸಿಟ್ ಟೈಮ್ ಅದ, ಅಂದ್ರೆ ಎಲ್ಲ ಕೂಡ 90 ಮಿನಿಟ್ಸ್ ಅದ. ನೆಕ್ಸ್ಟ್ ಅದಾದ ಒಳಗೆ ನೋಡ್ರಿ, ಇದು ಮೇನ್ಸ್ ಎಕ್ಸಾಮ್ದು ಪ್ಯಾಟರ್ನ್ ಅದ. ಮೇನ್ಸ್ ಒಳಗೂ ಸೇಮ್ ಸಬ್ಜೆಕ್ಟ್ ಅವ ನೋಡ್ರಿ. ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಸೇಮ್ ಅವೇ ಅವ. ಅಷ್ಟೇ ನಂಬರ್ ಆಫ್ ಕ್ವಶನ್ಗಳು ಚೇಂಜ್ ಆಗ್ಯಾವ. ನಂಬರ್ ಆಫ್ ಕ್ವಶನ್ 150 ಅವ, 150 ಮಾರ್ಕ್ಸ್, ಟೋಟಲ್ 120 ಮಿನಿಟ್ಸ್. ಇದು ಮೇನ್ಸ್ ಎಕ್ಸಾಮ್ದಾಯಿತು. ನಾನು ನಿಮಗೆ ಹೇಳ್ತೀನಿ ಇವೆಲ್ಲ ನೀವು ಎಲ್ಲಿ ಕಲಿಬೋದು, ಯಾರು ಹೇಳ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ ಒಳಗೆ ಹೇಳ್ತೀನಿ. ವಿಡಿಯೋ ನೀವು ಫುಲ್ ನೋಡ್ರಿ, ಗೊತ್ತಾಗ್ತದೆ. ಈಗ ಅದಾದ ಬಳಿಕ ಇಲ್ಲಿ ಲ್ಯಾಂಗ್ವೇಜ್ ಅದ, LPT ಟೆಸ್ಟ್ ಅಂತ ಕರೀತಾರೆ. ನಿಮಗೆ ಇದು ಏನಪ್ಪ ಅಂದ್ರೆ, ಈಗ ನೀವು ಕರ್ನಾಟಕಲಿಂದ ಅಪ್ಲೈ ಮಾಡ್ಲತ್ತಿರಲ್ಲ,
ನೀವೇನಿದ್ದೇನು ಅಪ್ಲೈ ಮಾಡ್ಲತ್ತೀರಿ ನೋಡು. ಈಗ ನೀವು ಕರ್ನಾಟಕದವ್ರು ಇದ್ದೀರಿ, ಕರ್ನಾಟಕ ಸಲಿಂದ ನೀವು ಇಲ್ಲೇ ಅಪ್ಲೈ ಮಾಡ್ತೀರಿ, ಈಸಿ ಆಗ್ತದೆ. ಇಲ್ಲಿ ಏನು ಬರ್ತದಂದ್ರೆ, ಕ್ಯಾಂಡಿಡೇಟ್ ನಾಟ್ ಪ್ರೊಫಿಷಿಯಂಟ್ ಇನ್ ದ ಆಫಿಷಿಯಲ್ ಲೋಕಲ್ ಲ್ಯಾಂಗ್ವೇಜ್ ವುಡ್ ಬಿ ಡಿಸ್ಕ್ವಾಲಿಫೈಡ್. ಈಗ ನೀವು ಕರ್ನಾಟಕಲಿಂದ ಅಪ್ಲೈ ಮಾಡ್ಲತ್ತೀರಿ, ನಿಮ್ಗೇನ್ರ ಕನ್ನಡ ಬರಲಾಗಿತ್ತು ಅಂದ್ರೆ ನಿಮಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ನೀವು ಪ್ರಿಲಿಮ್ಸ್ ಪಾಸ್ ಆಗಿರಿ, ಮೇನ್ಸ್ ಪಾಸ್ ಆಗಿರಿ, ಎರಡೂ ಪಾಸ್ ಆಗಿರಿ, ಚಲೋ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರು ಭೀ ನೀವು ಇದು ಲ್ಯಾಂಗ್ವೇಜ್ ನೀವು ಬರಲಾಗಿತ್ತು ಅಂದ್ರೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳಂಗಿಲ್ಲ. ಅದಕ್ಕೆ ನಿಮಗೆ ಇದು ಕನ್ನಡ ಲ್ಯಾಂಗ್ವೇಜು ಬರಬೇಕು. ಬರೋದಂದ್ರೇನು, ನೀವು ಓದಲಿಕ್ಕೆ ಬರೀಬೇಕು. ಇಲ್ಲಿ ಬರ್ದಾರ ನೋಡೋರು, ಏನು ಬರ್ತಾರೆ ಇಲ್ಲಿ, ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಟು ದ ಸ್ಟೇಟ್ ಆರ್ ಆಫೀಸ್ ಶುಡ್ ಬಿ ಪ್ರೊಫಿಷಿಯಂಟ್ ಇನ್ ದ ಆಫಿಷಿಯಲ್ ಲ್ಯಾಂಗ್ವೇಜ್ ದಟ್ ಈಸ್ ನೋ ಟು ರೀಡ್, ರೈಟ್, ಸ್ಪೀಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಆಫಿಷಿಯಲ್ ಲ್ಯಾಂಗ್ವೇಜ್. ಅಂದ್ರೆ ನಿಮಗೆ ಓದ್ಲಿಕ್ಕೆ ಬರಬೇಕು, ಬರ್ಲಿಕ್ಕೆ ಬರಬೇಕು, ಮಾತಾಡ್ಲಿಕ್ಕೆ ಬರಬೇಕು, ಮತ್ತು ಅಂಡರ್ಸ್ಟ್ಯಾಂಡ್ ಆಗಬೇಕು. ನಿಮಗದು ಯಾರು ಏನ್ರಿ ಹೇಳಿದ್ರಂದ್ರೆ ನಿಮಗದು ಅಂಡರ್ಸ್ಟ್ಯಾಂಡ್ ಆಗಬೇಕು. ಕನ್ನಡ ಒಳಗೆ ಏನ್ರಿ ಮಾತಾಡ್ರೂ ನಿಮಗದು ಗೊತ್ತಾಗಬೇಕು ಏನು ಹೇಳ್ತಾರೆ ಅಂಥೇಳಿ. ಸೊ ಇಷ್ಟೆಲ್ಲ ಇದು ಲ್ಯಾಂಗ್ವೇಜ್ ಅದ. ಈಗ ನೀವಂತೂ ಕರ್ನಾಟಕದವ್ರು ಇದ್ದೀರಿ, ಇದು ಅಂತೂ ನಿಮಗೆ ಗೊತ್ತಾಗ್ತದೆ. ಈಗ ಬೇರೆ ಸ್ಟೇಟ್ದವ್ರು ಯಾರು ಏನು ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಕರ್ನಾಟಕ ಒಳಗೆ ಕಟ್ ಆಫ್ ಅದು ಕಮ್ಮಿ ಹೋಗ್ತದೆ ಅಂತ ಹೇಳಿ ಏನು ಮಾಡ್ತಾರೆ ಅಂದ್ರೆ, ಅವರು ಅಲ್ಲಿನವರು ಈ ಕಡೆ ಅಪ್ಲೈ ಮಾಡ್ತಾರೆ. ಆದ್ರೆ ಅವ್ರಿಗೆ ಕನ್ನಡ ಬರೋಂಗಿಲ್ಲ, ಅವ್ರು ಇಲ್ಲಿ ಫೇಲ್ ಆಗ್ತಾರೆ, ನೀವು ಪಾಸ್ ಆಗ್ತೀರಿ. ಮತ್ತು ಹಾಗೆ ಇಲ್ಲಿ ಗ್ರ್ಯಾಜುಯೇಷನ್ದವರು PG PhD ಕಂಪ್ಲೀಟ್ ಆದವ್ರು ಇದು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಜಸ್ಟ್ ಯಾರ್ದು PUC ಕಂಪ್ಲೀಟ್ ಆಗಿರ್ತದೆ ನೋಡು, ಅವರೇ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಇಲ್ಲಿ SSLC ಇಲ್ಲಾಂದ್ರೆ PUC ಇಷ್ಟು ಅಪ್ಲೈ ಮಾಡೋದಂತೂ 10th ಮೇಲೆ ಇರ್ತದೆ ಅಪ್ಲೈ ಮಾಡೋದು. ಅಂದ್ರೆ PUC ತನಕ ನೀವು ಕಲ್ತಿದ್ರಿ ಅಂದ್ರೆ ಏನಾಗಂಗಿಲ್ಲ. ಇದು ಲ್ಯಾಂಗ್ವೇಜ್ ಬಗ್ಗೆ ಆಯಿತು. ಅದಾದ ಬಳಿಕ ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಅದು ಹೇಳ್ಯಾರ. ಈಗ ಯಾರು SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಇರ್ತಾರೆ ನೋಡು, ನಿಮ್ಮ ಸಲಿಂದ ಫೀಸ್ ಎಷ್ಟು ಇರ್ತದೆ ಅಂದ್ರೆ 50 ಇರ್ತದೆ. ಇದು GST ಇದು ಬಿಟ್ಟು ಇಷ್ಟು ಅದ ಫೀಸ್. ಇಲ್ಲಿ ಮ್ಯಾಲ್ ಬ್ರದರ್ ಅವರು ಎಕ್ಸ್ಕ್ಲೂಸಿವ್ ಆಫ್ ಅಪ್ಲಿಕೇಬಲ್ GST ಅಂದ್ರೆ GST ಬಿಟ್ ಕೇಸಿಂದ ಇಷ್ಟ ಆಗ್ತದೆ. ನೆಕ್ಸ್ಟ್ ಆಲ್ ಅದರ್ ಉಳ್ದಿವ್ ಏನೇನು ಕ್ಯಾಟಗರಿದು ಬರ್ತಾವೆ ನೋಡು, ಅವರಿಗೆಲ್ಲ 400 ಅದ ಫೀಸ್, ಪ್ಲಸ್ ಇಂಟಿಮೇಷನ್ ಚಾರ್ಜ್ 50 ಇದೆ. ಟೋಟಲ್ 450 ಆಗ್ತದೆ. ಅಂದ್ರೆ ಎಕ್ಸ್ಕ್ಲೂಡಿಂಗ್ ಅಂದ್ರೆ GST ಬಿಟ್ಟು ಇಷ್ಟ ಆಗ್ತದೆ. GST ಹಿಡಿದು ಮತ್ತಿದು 500 ತನಕ ಆಗ್ತದೆ. ಮೂಲಕ ನೋಡ್ರಿ ಇಲ್ಲಿ GST ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಫಾರ್ ದ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಇಂಟಿಮೇಷನ್ ಚಾರ್ಜ್ ವಿಲ್ ಹ್ಯಾವ್ ಟು ಬಿ ಪೋರ್ನ್ ಬೈ ದ ಕ್ಯಾಂಡಿಡೇಟ್. ಅದೇನು GST ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜ್ ಇರ್ತದೆ ನೋಡು, ಅದು ನೀವೇ ಪೇ ಮಾಡಬೇಕಾಗ್ತದೆ. ಅದ್ರ ಸಲಿಂದ ಏನಿಲ್ಲ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್, ಇದು ಹೋದ ಸಲದ ಹೇಳ್ತೀನಿ ನಾನು, ಹೋದ ಸಲ ನೋಟಿಫಿಕೇಶನ್ ಒಳಗೆ ಈ ರೀತಿ ಕೊಟ್ಟಿರು, ಈ ಸಲ ಭೀ ಇದೇ ಇರ್ತದೆ, ಚೇಂಜಸ್ ಏನಾಗಂಗಿಲ್ಲ. ಕರ್ನಾಟಕ ಒಳಗೆ ನೋಡ್ರಿ ಪ್ರಿಲಿಮ್ಸ್ದು ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದ್ದು, ಬೆಂಗಳೂರು, ಬೆಳಗಾವಿ, ಮತ್ತು ಬೀದರ್, ಹಾಸನ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಮಂಡ್ಯ, ದಾವಣಗೆರೆ, ಇಲ್ಲೆಲ್ಲ ಎಕ್ಸಾಮ್ ಸೆಂಟರ್ ಪ್ರಿಲಿಮ್ಸ್ದು. ಆದ್ರೆ ಮೇನ್ಸ್ ಎಕ್ಸಾಮ್ ಸೆಂಟರ್ ಎಲ್ಲದಂದ್ರೆ ಕರ್ನಾಟಕನ್ಯಾಗ ಬೆಂಗಳೂರಿನಾಗ ಅದ. ಬೆಂಗಳೂರಿನಾಗ ಒಂದೇ ಹೋದ ಸಲ ಇದಿಷ್ಟೇ ಕೊಟ್ಟಿರು ಬೆಂಗಳೂರು ಅಂಥೇಳಿ. ಸೊ ಈ ಸಲ ಏನು ಮಾಡ್ತಾರ ಗೊತ್ತಿಲ್ಲ, ಜಾಸ್ತಿ ಕೊಟ್ಟರೆ ಕೊಡ್ಬೋದು ನೋಡ್ರಿ. ಈಗ ನಿಮಗೆ ಗೊತ್ತಾಯ್ತಲ್ಲ ಇದು ಯಾವ ರೀತಿ ಅದ ಅಂಥೇಳಿ. ಆಫೀಸ್ ಅಟೆಂಡೆಂಟ್ ಎಕ್ಸಾಮ್ ಏನು ಹಾರ್ಡ್ ಇರೋಂಗಿಲ್ಲ, ಯಾಕಂದ್ರೆ ಎಲ್ಲ 10th ಲೆವೆಲೇ ಕೇಳ್ತಾರೆ, ಈಸಿನೇ ಇರ್ತದೆ. ನೀವು ಒಂದು ಸಲ ಇದು ಮಾಡ್ತೀರಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ. ಹಾಂ, ನಾನು ನಿಮಗೆ ಹೇಳಿದಲ್ಲ, ಇವೆಲ್ಲ ಎಲ್ಲಿ ನೀವು ಕಲಿಬೋದು ಅಂದ್ರೆ ಯೂಟ್ಯೂಬ್ ಒಳಗೆ ಸಾಕಷ್ಟು ವಿಡಿಯೋಗಳವ, ರೀಸ್ನಿಂಗ್ ಮೇಲವ, ಇಂಗ್ಲೀಷ್ ಜನರಲ್ ಅವೇರ್ನೆಸ್ ಅಂತೂ ಕಂಟಿನ್ಯೂ ದಿನ ನಡೀತವೆ ಕ್ಲಾಸಸ್. ನ್ಯೂಮರಿಕಲ್ ಎಬಿಲಿಟಿ ಅಂದ್ರೆ ಮ್ಯಾಥ್ಸ್, ಅದ್ರ ಬಗ್ಗೆನೂ ಎಲ್ಲ ಯೂಟ್ಯೂಬ್ ಒಳಗವ. ನಿಮಗೆ ಹಿಂದಿ ಬರ್ತಿತ್ತು ಅಂದ್ರೆ ನೀವು ಈಗ ಹಿಂದಿ ಯೂಟ್ಯೂಬ್ ಚಾನಲ್ಸ್ ಯಾವ್ಯಾವ ಅಂದ್ರೆ ಅಡ್ಡ ಅಂತ ಹೇಳೋದ, ಬ್ಯಾಂಕರ್ಸ್ ಅಡ್ಡ ಅಂತೇಳಿ ನೀವು ಕೇಳಿರ್ಬೇಕಲ್ಲ. ಬ್ಯಾಂಕರ್ಸ್ ಅಡ್ಡ ಯಾರು ಕೇಳಿಲ್ಲ ಅದು ಬರ್ಕೋರಿ, ಬ್ಯಾಂಕರ್ಸ್ ಅಡ್ಡ ಅಂಥೇಳಿ. ನೀವು ಏನು ಮಾಡಬೇಕು ಅಂದ್ರೆ ಅವ್ರೇನಲ್ಲಿ ಕ್ವಶನ್ ಅದು ಹೇಳ್ತಾರೆ ನೋಡು, ಅವು ಸಾಲ್ವ್ ಅದು ಮಾಡಬೇಕು, ಪ್ರಾಕ್ಟೀಸ್ ಅದು ಮಾಡಿರಿ ಅವ್ರು ಏನೇನು ಹೇಳ್ತಾರೆ. ಯಾವ್ದು ಭೀ ವಿಡಿಯೋ ತೊಗೋರಿ ನಡೀತದೆ, ಯಾಕಂದ್ರೆ ಲೆವೆಲ್ ಈಸಿನೇ ಇರ್ತದೆ ಇದ್ರೊಳಗೆ. ಇನ್ನು ಅವರೇ ನಿಮ್ಗೆ ಹಾರ್ಡ್ ಹೇಳ್ತಾರೆ, ಹಾರ್ಡ್ ಕಲಿಸ್ತಾರೆ. ಆದರೆ ಇವೆಲ್ಲ ಇದ್ರೊಳಗೆ ಲೆವೆಲ್ ಈಸಿನೇ ಇರ್ತದೆ. ಇದು ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ ಎಲ್ಲ ಈಸಿ ಲೆವೆಲೇ ಇರ್ತದೆ. ಜನರಲ್ ಅವೇರ್ನೆಸ್ ಅಂತೂ ನೀವು ನೋಡ್ಕೋಬೇಕೇ ಆಗ್ತದೆ. ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಇದು ವಿಡಿಯೋ ನಿಮ್ಮದು ಫ್ರೆಂಡ್ಸಿಗೆ ವಾಟ್ಸಪ್ ಒಳಗೆ ಅದು ಶೇರ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋಗೆ ನಾನು ನಿಮಗೆ ನೆಕ್ಸ್ಟ್ ಬಗ್ಗೆ ಹೇಳ್ತೇನೆ.